ಹಲೋ ಸ್ಕ್ವಾಡ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವಾಗ ನೋಡಿದ್ರೆ ನಮ್ಮ ಇಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಿಮ್ಗೆ ಆವಾಗಲೇ ಓದ್ ವಿಡಿಯೋದಲ್ಲಿ ಹೇಗೆ ಹೇಳಿದ್ದೀನೋ ಅದೇ ಥರನೇ ಇವಾಗ ಕುಮಟಾ ಕಡೆಗೆ ಹೊರಟಿದ್ದೀವಿ, ಬಸ್ ಸ್ಟಾಪ್ ಕಡೆಗೆ. ಯಾಕಂದರೆ ಇಲ್ಲಿಂದ ಹೊರಡ್ಬೇಕಂದ್ರೆ ಬಸ್ಸಿಗೆ ಹೋಗಬೇಕು. ಇಲ್ಲಿಂದ ಒಂದು 500 ಮೀಟರ್ಸ್ ನಡ್ಕೊಂಡು ಹೋದರೆ ಬಸ್ ಸ್ಟಾಪ್ ಸಿಗುತ್ತೆ. ದೇವಸ್ಥಾನ ಹಿಂದೆನೇ ಕಾಣಿಸ್ತಾ ಇದೆ, ನೋಡ್ಬೋದು. ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಿಮಗೆ ಬಸ್ಸಲ್ಲಿ ಹತ್ಬಿಟ್ಟು ಆದಮೇಲೆ ಕಂಟಿನ್ಯೂ ಮಾಡ್ತೀನಿ. ಆ ಕಡೆಯಿಂದ ಹಿಂಗೆ ನಡ್ಕೊಂಡು ಬರ್ತಾ ಇದ್ವಿ. ಅವನು ನಾನು ಒಂದು ಸೋಡಾ ತೊಗೊಂಡಿದ್ದೀವಿ ಕುಡಿಯೋಕ್ಕೆ. ಬೇಡ, ಪ್ಲಾಸ್ಟಿಕ್ ಸ್ಟ್ರಾ ಯೂಸ್ ಮಾಡಬಾರ್ದು. ಈ ಕುಡಿತಾರದೇನು ಮತ್ತೆ ಅದು ಬೇರೆ, ಅದು ಸ್ಟ್ರಾ ಹೇಳ್ತಾರ. ನಾನು ಮೀನ್ಸ್ ಇವಾಗ ಜ್ಯೂಸ್ ಕುಡಿತಾ ಇದ್ದೀವಿ. ಜ್ಯೂಸ್ ಕುಡ್ಕೊಂಡು ಸೋಡಾ ಕುಡ್ಕೊಂಡು ಇಲ್ಲಿಂದ ಹೊರಡ್ತೀವಿ. ಇಲ್ಲೇ ಬಸ್ ಸ್ಟಾಪ್ ಅಂತೆ, ಇದು ದಾಟ್ಮೇಲೆ ಹಂಗೆ ATM ಅಲ್ಲಿ ಅಮೌಂಟ್ ಒಂದು ಸ್ವಲ್ಪ ತಗೊಂಡು ಅಲ್ಲಿಂದ ನಾವು ಕುಮಟಾಗೆ ಹೋಗ್ತೀವಿ. ಕುಮಟಾಯಿಂದ ಗೋಕರ್ಣಕ್ಕೆ ಹೋಗ್ತೀವಿ. ಅಲ್ಲ ಮಚ್ಚ, ಮಾತಾಡೋ. ಇವನು ಹುಡುಗಿ ಥರ ಮಾತಾಡ್ತಾನೆ ಬ್ರೋ. ಏನು ಮಾಡೋದಂತ ಗೊತ್ತಿಲ್ಲ ಬ್ರೋ. ನೀನು ಏನಾದ್ರು ಅನ್ಕೋ, ಜಾಸ್ತಿ ತಲೆ ಕೆಟ್ಟಿಕೊಳ್ಳಲ್ಲ. ಹೊಸ ಟ್ರೈನ್ ಟಿಕೆಟ್ ಅಲ್ಲ ತಲೆ. ಹಾಂ, ಹಾಕ್ತೀನಿ. ಮಳೆ ಬಂತು ಫುಲ್ಲು ಮಳೆ. ನಾವು ಬಂದಾಗಿನೂ ಮಳೆ. ಇವಾಗ ಇಲ್ಲಿ ತಗೊಳಕೊಂಡಿದ್ದೀವಿ. ಜ್ಯೂಸ್ ಕುಡ್ಕೊಂಡು ಅರ್ಧನೂ ಕುಡ್ದಿಲ್ಲ ಇನ್ನೂ, ಅಷ್ಟು ಬೇಗ. ಸೋಡಾ ಕುಡ್ಕೊಂಡು ಅಷ್ಟು ಬೇಗ ತಗೊಳಕೊಂಡಿದ್ದೀವಿ. ಅವ್ನು ತೋರಿಸಿದವನೇ ಏನ ಸಕ್ಕತ್ತಾಗಿ ಮಳೆ. ಆದರೆ ಮಳೆ ಟೈಮಲ್ಲಿ ಬಂದರೆ ಚೆನ್ನಾಗೇ ಇದೆ. ಬೀಚ್ ಒಂದು ನೋಡೋಕ್ಕಾಗಲ್ಲ, ಒಂದು ಬಿಟ್ಟದ್ದು. ನೆಕ್ಸ್ಟ್ ಲೆವೆಲ್ ಇದೆ ವಾತಾವರಣ. ಜೊತೆ ಎತ್ಕೊಂಡ್ ಬಂದಿರಲೇಬೇಕು. ವಾತಾವರಣ ನೆಕ್ಸ್ಟ್ ಲೆವೆಲ್ ಇದೆ ಅಲ್ಲ ಮಚ್ಚ. ಬಟ್ಟೆ ಎಕ್ಸ್ಟ್ರಾ ತರಲೇಬೇಕು. ಏನು ನಾವು ಅದಕ್ಕೆ ನಾನು ಪ್ಲ್ಯಾನ್ ಆಗಿ ಎಷ್ಟು ಜೊತೆ ತೊಗೊಂಬಂದೆ? ಅರೌಂಡ್ 4 ಜೊತೆ ಏನೋ ತೊಗೊಂಬಂದೆ. ನೋಡಿ, ಹೋದ ಸರಿ ಬಂದಾಗ ನೀರಿದ್ದಿಲ್ಲ, ಈ ಸರಿ ಆದರೆ ನೀರಿದೆ ಕೊಳದಲ್ಲಿ. ಸಕ್ಕತ್ತಾಗಿದೆ, ಅದು ನೋಡೋಕ್ಕೆ ಮಜಾ. ಇವಾಗ ಕರೆಕ್ಟಾಗಿ ಆಟೋ ಸ್ಟ್ಯಾಂಡು. ಇವಾಗ ಬಸ್ ಸ್ಟಾಪ್ ಕಡೆ ಹೊರಟಿದ್ದೀವಿ. ಮಳೆ ಬಂದು ಬಿಟ್ಟು ರಿಪೀಟು. ಅದು ಯಾವುದೋ ಒಂದು ಫಿಲಮಲ್ಲಿ ಐತೆ, ಬಂದ ಮಾಡ್ದ ರಿಪೀಟು ಆ ಥರ ಅಲ್ಲ ಮತ್ತ. ನೆಕ್ಸ್ಟ್ ಲೆವೆಲಾಗ ಐತೆ. ಇವಾಗ ಹಂಗೆ ಹೋಗಿ ಬಸ್ ಸ್ಟಾಪ್ ಎಲ್ಲಂತ ಅದೇ ಅಂತನಾ? ಕರೆಕ್ಟ್. ಇವಾಗ ಹಿಂಗೆ ಹೋದ್ರೆ ಬಸ್ ಸ್ಟಾಪ್ ಬಂದ್ಬಿಡುತ್ತೆ. ಅದಕ್ಕೆ ಹಂಗೆ ಬಂದಿರ್ಬೋದಲ್ಲ, ಸುಮ್ಮನೆ ಸುತ್ಕೊಂಡ್ಬಂದ್ವು ಮಚ್ಚ. ಅವ್ರೇನು ಹೇಳಿದ್ರು, ಹಂಗೆ ಹೋದ್ರೆ ಅಲ್ಲಿ ಸಿಗುತ್ತೆ ಅಂದರು. ನಾನು ಅದನ್ನ ಅಂದ್ಕೊಂಡು ಸರಿ ಆಯಿತು ಅಂದ್ಬಿಟ್ಟು ಹಂಗೆ ಕರ್ಕೊಂಬಂದ್ಬಿಟ್ಟೆ. ನೋಡಿದ್ರೆ ತಿರ್ಗಾ ಅದೇ ರೋಡ್ಗೆ ಬರ್ತೈತೆ. ನೋಡಿ, ಗುದ್ದಕ್ಕೆ ಬಂದ್ಬಿಡ್ತು ಕಾರು ಪಾಪ. ಜಸ್ಟ್ ಮಿಸ್ ಜಡೇಜ ಅಲ್ಲ ಮಚ್ಚ. ನೆಕ್ಸ್ಟ್ ಲೆವೆಲ್. ಎಲ್ಲೋ ಐತೆ ಬಸ್ ಸ್ಟಾಪು ಮಚ್ಚ, ಅಲ್ಲಿ ಅನ್ಕೋತೀನಲ್ಲಿ. ಮಳೆ ಬಂತು, ಎಲ್ಲ ಛತ್ರಿ ಹಿಡ್ಕೊಂಡು ಹೋಗ್ತವ್ರೆ. ನಾವು ಬಂದ್ಬಿಟ್ಟು ಛತ್ರಿ ಇಲ್ಲದೆ ಹೋಗ್ತಾ ಇದೀವಿ. ನೀನು ನನಗೆ ಛತ್ರಿ ಈಸ್ಕೊಟ್ಟಿಲ್ಲ. ಮಳೆ ಬಂದರೆ ಸೈಡಿಗೆ ನಿಲ್ಲಿಸ್ತಾನೆ, ಇಲ್ಲಾಂದ್ರೆ ಮಳೆ ಬಂದಾಗ ನೆನೆಸ್ತಾನೆ. ಒಂದು ಕ್ಯಾಪ್ ಈಸ್ಕೊಟ್ಬಿಟ್ಟು ನೆನೆಸ್ತಾನೆ. ಏನು ಮಾಡೋದು ನಿಮಗೆ? ನೋಡಿದ್ರೆ ನಮಗೆ ಬಸ್ ಸ್ಟಾಪ್ ಸಿಕ್ಕಿದೆ. ಹಿಂದೆನೇ ಬಸ್ ನಿಂತಿದೆ, ಬಟ್ ಅದು ಗೋಕರ್ಣದಿಂದ ಬಂದಿರೋದು. ಇವಾಗ ಮಂಗಳೂರು ಸೈಡ್ ಹೋಗ್ತಾ ಇದೆ. ಇವಾಗ ಮಚ್ಚನಲ್ಲಿ ಹೋಗ್ತಾವನೆ. ATM ಕಾರ್ಡ್ ತೊಗೋಬೇಕು. ATM ಕಾರ್ಡ್ ತೊಗೊಂಡು ಅವನು ಹೋಗಿ ದುಡ್ಡು ಎತ್ಕೊ ಬರ್ತಾನೆ. ಅಲ್ಲೋಗ್ರು ನಾವು ಇಲ್ಲೇ ಕುತ್ಕೋತೀವಿ. ತೆಗಿಯೋ, ಅವನು ಸುಸ್ತಾಗಿ ಹೋಗೋನಂತೆ, ಅದಕ್ಕೋಸ್ಕರ ಕಾಲು ಆಡಿಸ್ತಾನೆ. ನೋಡಿದ್ರೆ ಫೈನಲಿ ಬಸ್ ಹತ್ತಿದ್ದೀವಿ ಕುಮಟಾಗೆ. ಮನೆ ತಿಂತ ಇದೆಯೋ? ಇಲ್ಲಿ ನೋಡಿ, ಇಲ್ಲಿ ಕಳ್ಳನ ಚಿಪ್ಸ್ಗಳು ಎತ್ತಿಕೊಂಡು ಒಬ್ಬೊಬ್ಬನೇ ತಿಂತವನೆ. ಅದಕ್ಕೆ ಅವ್ನು ಬಚ್ಚಿಕೋತವನೆ. ಇಲ್ಲಾಂದ್ರೆ ಹಂಗಲ್ಲ ಬಚ್ಚಿಕೋರಲ್ಲ. ಇವಾಗ ಬಸ್ಸಲ್ಲಿ ಕುತ್ಕೊಂಡಿದ್ದೀವಿ. ಇವಾಗ ಇಲ್ಲಿಂದ 68 ಕಿಲೋಮೀಟರ್ ಇದೆ ಅಂತೆ ಕುಮಟಾಗೆ. ಇಬ್ಬರಿಗೂ ಸೇರಿಸಿ 148 ರೂಪಾಯಿ ಆಯಿತು. ಒಬ್ಬರಿಗೆ ನೀವು ಲೆಕ್ಕ ಹಾಕೊಂಬಿಡಿ. 148 74 ರುಪೀಸ್ ಒಬ್ಬರಿಗೆ. ಇಲ್ಲಿಂದ ಕುಮಟಾಗೆ ಮೀನ್ಸ್ ನಾವು ಗೋಕರ್ಣ ಕಡೆ ಹೋಗ್ತಾ ಇದೀವಿ. ನೀವು ಒಂದೇ ದಿನದಲ್ಲಿ ಪ್ಲಾನ್ ಮಾಡೋದಾದ್ರೆ ಇದನ್ನು ಮಾಡ್ಬೋದು. ಇವಾಗ ನಾವು ನೋಡಿದ್ರೆ ಮುರುಡೇಶ್ವರದಿಂದ ಕುಮಟಾ ಕಡೆ ಹೋಗಿ ಕುಮಟಾಯಿಂದ ಗೋಕರ್ಣಕ್ಕೆ ಹೋಗ್ತೀವಿ. ಸ್ಟೇ ಟ್ಯೂನ್ ಗೈಸ್. ನಾನು ಕುಮಟಾಗೆ ಹೋಗ್ಬಿಟ್ಟು ನಿಮ್ಗೆ ಇಳಿದು ತೋರಿಸ್ತೀನಿ. ಇಲ್ಲಿ ಅಲ್ಲವರೆಗೂ ವೆದರ್ಗಳು ನೋಡಿ.
ನೋಡಿದ್ರೆ 1 ಅವರ್ ಬಸ್ ಸ್ಟ್ಯಾಂಡಿಂದ ಹೊರಟಿದ್ದೀವಿ. 1 ಅವರನ್ನೇ ಕನ್ಫ್ಯೂಸ್ ಆಗೋದೆ. ನಾವು ಇವಾಗ ಹೊರಡ್ತಾ ಇರೋದು ಗುಮ್ಟಾಗೆ. ಇದು ಫಸ್ಟ್ ಸ್ಟಾಪು. 1 ಅವರ ಇಂದ ಬಸ್ ಸ್ಟಾಪಿಂದ ಹೊರಟಿದ್ದೀವಿ. ಹಾಗೆ ತುಂಬ ಹೊತ್ತಿಂದ ನಾವು ಇದನ್ನೇ ಇಲ್ಲೇ ಹೇಳ್ಕೋಬೇಕು ಅಂದ್ಬಿಟ್ಟು ಕನ್ಫ್ಯೂಸ್ ಆಗಿಬಿಟ್ಟಿದ್ವಿ ಇದ್ದಾರೆ. ಅದಕ್ಕೆ ಅಣ್ಣ ಹತ್ರ ಕೇಳ್ಬಿಟ್ಟು ನೋಡಿ, ಅಣ್ಣ ಹತ್ರ ಕೇಳ್ಬಿಟ್ಟು ಇಲ್ಲಿ ಕ್ಲಿಯರ್ ಮಾಡ್ಕೊಂಡು ಇಲ್ಲಿಂದ ಹಂಗೆ ಕುತ್ಕೊಂಡು ಹೋಗ್ತಾ ಇದೀವಿ. ನಾನು ಸಂಕೇತ ಜಾಗ ಚೇಂಜ್ ಮಾಡ್ಕೊಂಡ್ಬಿಟ್ಟು ಇವಾಗ ಬನ್ನಿ, ನಾನು ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ನೋಡಿದ್ರೆ ಬಂದ್ಬಿಟ್ಟು ನಾವು ಕುಮಟಾ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ಇಳಿದಿದ್ದೀವಿ. ಇವಾಗೂ ನಾವು ಅದೇ ಬಸ್ಸಲ್ಲೇ ಬಂದಿದ್ದು, ಲಾಸ್ಟ್ ಬಸ್ಸಲ್ಲಿ ಬಂದು ಇಳಿದಿದ್ದೀವಿ. ಇಬ್ರು ಒಂದು ನಿದ್ದೆ ಆಗ್ತೀವಿ. ಅದು ಒಂದು ಗೊತ್ತಿಲ್ಲ, ಬಂದ್ಬಿಟ್ಟಿದ್ದೀವಿ ನೆಕ್ಸ್ಟ್ ಲೆವೆಲ್ ಆಗಿ. ಇವಾಗ ಇಲ್ಲಿಂದ ಗೋಕರ್ಣಕ್ಕೆ ಹೋಗ್ಬೇಕು. ಇಲ್ಲೇ ಬರುತ್ತೆ ಅನ್ಸುತ್ತೆ ಬಸ್ಸು, ಅದಕ್ಕೆ ವೇಟಿಂಗ್. ನಿಮಗೆ ಬಸ್ ಬಂದ ಮೇಲೆ ಕಂಟಿನ್ಯೂ ಮಾಡ್ತೀನಿ. ನಾವು ಬಸ್ಸಿಗೆ ಹತ್ತಾಗಿದೆ, ಆದರೆ ಜನ ಸಾಗರ ನೋಡ್ಬೋದು. ಗೋಕರ್ಣಕ್ಕೆ ಬಂದು ರೀಚ್ ಆಗಿದ್ದೀವಿ. ಇವಾಗ ಹೊಸ ಚಿಕ್ಕ ಬಸ್ಸುಗಳು ಮೀನ್ಸ್ ಇದು ಅದನ್ನ ನೋಡ್ಬಿಟ್ಟು ಆ ಕಡೆ ತಿರ್ಕೊಂಡ್ಬಿಟ್ಟು ಶೆಟ್ ಗೋಕರ್ಣಕ್ಕೆ ರೀಚ್ ಆಗಿದ್ದೀವಿ. ಅದೇ ಬಸ್ಸಲ್ಲೇ ಬಂದಿದ್ದು, ಆರೆಂಜ್ ಕಲರಲ್ಲಿ ಬಂದು ರೀಚ್ ಆಗಿದ್ದೀವಿ. ಇಲ್ಲಿಂದ ಇವಾಗ ದೇವಸ್ಥಾನ ಹತ್ರ ಹೋಗ್ತೀವಿ. ದೇವಸ್ಥಾನ ಹತ್ರದಿಂದ ನಿಮಗೆ ಕರೆಕ್ಟಾಗಿ ಅಲ್ಲಿ ಹೋಗ್ಬಿಟ್ಟು ಏನು ಮಾಡ್ತೀವಿ ಅಂತ ಹೇಳ್ತೀವಿ. ಇವಾಗ ನೋಡಿದ್ರೆ ಗೋಕರ್ಣಕ್ಕೆ ರೀಚ್ ಆಗಿ ಇಲ್ಲಿಂದ ಇವಾಗ ನಾವು ಆಟೋ ಹತ್ತಿದ್ದೀವಿ. ಇಲ್ಲಿಂದ ದೇವಸ್ಥಾನವರೆಗೂ 50 ರೂಪೀಸ್ ಚಾರ್ಜು. ನೀವು ಇಲ್ಲಿ ಬಂದ್ಬಿಟ್ಟು ಹಾಂ ಇನ್ನೂ ಹೊಟ್ಟೆ ಹಸ್ಬಿಡೈತೆ ಹುಡುಗನಿಗೆ ಬೇರೆ. ಇವಾಗ ಅಲ್ಲಿ ಹೋಗಿ ಊಟ ತಿನ್ನೋಣ ಫಸ್ಟು. ಊಟ ತಿಂದಾದ್ಮೇಲೆ 3 ಗಂಟೆಗಂತೆ ಓಪನ್ ದೇವಸ್ಥಾನ. ಅಲ್ಲವರೆಗೂ ಏನು ಮಾಡ್ತೀವಿ? ದೇವಸ್ಥಾನ ಓಪನ್ ಇಲ್ಲ. ದೇವಸ್ಥಾನ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ? 5 ಗಂಟೆಗೆ ದರ್ಶನ ಕೊಡುತ್ತೆ. 5 ಗಂಟೆಗೆ ಇವಾಗ ಗೋಕರ್ಣ ಬಸ್ ಸ್ಟಾಪಿಂದ ಕರೆಕ್ಟಾಗಿ ದೇವಸ್ಥಾನಕ್ಕೆ 1/2 ಕಿಲೋಮೀಟರ್ ಇದೆ. ಇಲ್ಲಿ ಹೋಗೋಣ. ಇವಾಗ ಹೋಗಿ ನೋಡೋಣ. ಇಲ್ಲಿ ವಿಡಿಯೋ ಮೀನ್ಸ್ ಇಲ್ಲಿ ಆಟೋಯಿಂದ ಇಳಿದು ಇವಾಗ ಇಲ್ಲಿ ರೆಸ್ಟೋರೆಂಟ್ಗೆ ಒಂದು ಬಂದಿದ್ದೀವಿ. ಇಲ್ಲಿ ನೋಡೋಣ. ಇಲ್ಲಿಂದ ಒಂದು ಸ್ವಲ್ಪ ದೂರನೇ ಅಂತೆ ದೇವಸ್ಥಾನ ಇರೋದು. 5 ಗಂಟೆಗೆ ಓಪನ್ ಅಂತೆ. 2 ದೇವಸ್ಥಾನ ವಿಸಿಟ್ ಮಾಡ್ಕೊಂಬಿಡೋಣ. ಇವಾಗ ಸದ್ಯಕ್ಕೆ ಹೋಗಿ ತಿನ್ನೋಣ. ತಿಂದ್ಬಿಟ್ಟು ಆಮೇಲೆ ಏನಂತ ಥಿಂಕ್ ಮಾಡೋಣ ಬನ್ನಿ. ನೋಡಿದ್ರೆ ಇಲ್ಲಿ ಮಹಾಬಲೇಶ್ವರ ಟೆಂಪಲ್ ಇದೆ, ಅಲ್ಲಿ ಗಣಪತಿ ಟೆಂಪಲ್ ಇದೆ. 2 ಓಪನ್ ಆದಂಗೆ ಇದೆ. ಅಲ್ಲಿ ಶಿವಂದು ಮೂರ್ತಿ ಇದೆ. ಅಲ್ಲಿ ಬೈ ಮಿಸ್ ಆಗಿ ಹತ್ಬಿಟ್ಟೆ. ನೋಡೋಣ. ಇವಾಗ ರೂಮ್ಸ್ಗೆ ಸರ್ಚಿಂಗ್ ಅಲ್ಲಿದ್ದೀವಿ. ಬಟ್ ಹೊಟ್ಟೆ ಬೇರೆ ಹಸ್ತಿದೆ, ಮಳೆ ಬೇರೆ ಸಿಕ್ಕಾಪಟ್ಟೆ ಸುರಿತಾ ಇದೆ. ಏನು ಮಾಡೋದಂತ ಗೊತ್ತಿಲ್ಲ. ವೆದರು ನೆಕ್ಸ್ಟ್ ಲೆವೆಲ್ ಆಗಿದೆ. ನೋಡೋಣ, ನಿಮ್ಗೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಮಳೆ ಬಿಡೋ ಥರ ಕಾಣಿಸ್ತಾ ಇಲ್ಲ. ನಾವು ಇವಾಗ ಹೋಗಿ ಊಟ ತಿನ್ನೋ ಥರ ಕಾಣಿಸ್ತಾ ಇಲ್ಲ. ರೂಮಲ್ಲಿ ಹೋಗಿ ಮಲಗೋ ಥರ ಕಾಣಿಸ್ತಾ ಇಲ್ಲ. ಆದರೆ ಒಂದು ವಿಷಯ ಮಾತ್ರ ಖುಷಿ, ಇಲ್ಲಿ ಆತ್ಮಲಿಂಗ ಇದೆಯಂತೆ. ಅದನ್ನ ಒಂದು ಟೈಮ್ ಮುಟ್ಟಬೇಕು ಅಂತ ಆಸೆ. ಇವಾಗ ನೋಡೋಣ ಮುಟ್ಟಕ್ಕೆ ಬಿಡ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ. ಗಣಪತಿ ದೇವಸ್ಥಾನ ಮುಚ್ಚಿಬಿಟ್ರು, ಇಲ್ಲೂ ಮುಚ್ಚಿಬಿಟ್ರು. ಬಟ್ ನಾವು ಮಾತ್ರ ಈ ಮಳೇಲಿ ಎಲ್ಲೇ ನಿಂತ್ಕೊಂಡಿದ್ದೀವಿ. ಈ ಜಾಗ ಬಿಟ್ಟು ಕದಲೇ ಇಲ್ಲ ಇನ್ನೂವರೆಗೂ. ನನಗೆ ಗೊತ್ತಿರೋ ಮಟ್ಟಿಗೆ ಮಳೆ ಸೌಂಡೇ ಜಾಸ್ತಿ ಇರುತ್ತೆ. ನನ್ನ ಸೌಂಡ್ ಕೇಳಿಸಿರಲ್ಲ ಅಲ್ಲ ಮಚ್ಚ? ಇರಲಿ, ಏನೂ ಮಾಡೋಕ್ಕಾಗಲ್ಲ. ಸಾಮಾನ ಇದು. ಇವಾಗ ನೋಡಿದ್ರೆ ಅಲ್ಲಿ ತುಂಬ ಹೊತ್ತಿಂದ ನಿಂತ್ಕೊಂಡು ಏನೂ ಕೆಲಸ ಆಗಿಲ್ಲ. ಇವಾಗ ತಿರ್ಗಾ ಬಸ್ ಸ್ಟಾಪ್ ಕಡೆ ಹೋಗ್ತಾ ಇದ್ದೀವಿ ಊಟ ತಿನ್ನೋಕ್ಕೆ. ಅಲ್ಲಿ ಊಟ ತಿಂದಾದ್ಮೇಲೆ ಪ್ಲಾನ್ ಮಾಡೋಣ. ಅಣ್ಣ ಅವರು ಯಾರತ್ರ ಕೇಳ್ತೀನಿ ಅಂತ ಹೇಳಿದ್ದಾರೆ ರೂಮು. ಹಂಗೇನಾದ್ರು ಸಿಕ್ಕಿದ್ರೆ ಅವ್ರು ಹೇಳ್ತಾರೆ. ಲೆಟ್ಸ್ ವಾಚ್. ಆದರೆ ಬಜೆಟ್ ಮಾತ್ರ ಸಿಕ್ಕಾಪಟ್ಟೆ ಟೈಟಲ್ ಐತೆ. ನೋಡೋಣ ಏನಾಗುತ್ತೆ. ಮಳೆ ಮಾತ್ರ ಸಿಕ್ಕಾಪಟ್ಟೆ ಬರ್ತಾ ಇದೆ. ನಿಂತ್ಕೊಂಡೆಲ್ಲ ಇರೋಕ್ಕಾಗಲ್ಲ. ರೈನ್ ಕೋಟ್ ಇಸ್ಕೊಳ್ಳೋಣ ಅಂದರೆ ಇವ್ನು ಬಿಡ್ತಾ ಇಲ್ಲ. ಸೊ ಅದರಿಂದ ಹಿಂಗೆ ಪ್ಲಾನ್ ಮಾಡ್ತಾ ಇದ್ದೀನಿ, ಏನೂ ಮಾಡೋಂಗಿಲ್ಲ. ಇವಾಗ ನೋಡಿದ್ರೆ ಹೋಟ್ಲಲ್ಲಿ ಬಂದು ಊಟ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ದೀವಿ. ಇಬ್ಬರು ಒಂದು ಬನ್ಸು ಊಟ ತಿಂದ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ನೋಡಿದ್ರೆ ತಿರ್ಗಾ ಊಟ ತಿನ್ಕೊಂಡು ಆಟೋ ಹತ್ತಿದ್ದೀವಿ. ಇವಾಗ ರೂಮ್ನ ಮಾತಾಡ್ಕೊಂಡಿದ್ದೀನಿ. ಇವಾಗ ಅಲ್ಲಿ ಹೋಗ್ಬಿಟ್ಟು ಸ್ಟೇ ಆಗೋದಷ್ಟೇ. ದೇವಸ್ಥಾನ ಇವತ್ತು ವಿಸಿಟ್ ಮಾಡ್ತಾ ಇಲ್ಲ, ನಾಳೆ ವಿಸಿಟ್ ಮಾಡ್ತಾ ಇದ್ದೀವಿ. ಅಲ್ಲವರೆಗೂ ಹೋದ್ವಿ, ಅದು ಕ್ಲೋಸ್ ಆಗಿರೋದ್ರಿಂದ ಇವಾಗ ಮಳೆ ಬೇರೆ ಬರ್ತಾ ಇದೆ. ನಾಳೆ ಬೆಳಿಗ್ಗೆ ಎದ್ದು ಒಂದೇ ಟೈಮ್ ಹೋದ್ರೆ ಸರಿ ಇರುತ್ತೆ. ಅಲ್ಲ ಮತ್ತೆ ಫ್ರೆಶ್ ಆಗಿ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ಇಲ್ಲಿ ನೋಡಿದ್ರೆ ಫುಲ್ ಪ್ಯಾಕ್ ಆಗಿದೆ. ತುಂಬ ಕಾಣಿಸ್ತಾ ಇದೆ, ಗೊತ್ತಿಲ್ಲ ಅವ್ರಿಗೆ.
ನೋಡಿದ್ರೆ ಆಟೋದವ್ರು ಬಿಟ್ಟೋಗಿದ್ದಾರೆ, ಅಣ್ಣ ಅವರು ಪಿಕಪ್ ಮಾಡ್ಕೊ ಬಂದಿದ್ದಾರೆ. ಹಾಗೆ ಹೋಗೋಣ ಬನ್ನಿ. ಆಗುತ್ತೆ ಬನ್ನಿ, ಏನು ತೊಂದರೆ ಇಲ್ಲ. ಇದು ಸ್ಟೇ ಹೋಮು ಸಗದಾಗಿದೆ. ಇದೇ ದಾರಿಯಲ್ಲಿ ಹೋಗ್ಬೇಕು. ಹೇಗಿದೆ ನೋಡಿ ಎಂಟ್ರೆನ್ಸೇ. ಅದ್ರ ಕಾಲು ಮಾತ್ರ ತುಂಬ ಎಕ್ಕುಟ್ ಕೊಡ್ತೈತೆ. ಮಳೆ ನಾವು ರೈನ್ ಕೋಟ್ ಒಂದು ಇಸ್ಕೋಬೇಕು, ನಾಳೆ ಏನಾದರೂ ಮಾಡಿ ರೈನ್ ಕೋಟ್ ಇಸ್ಕೋಬೇಕು. ನೆಕ್ಸ್ಟ್ ಲೆವೆಲ್ ಇದೆ ಮಳೆಯಲ್ಲಿ, ನೆಕ್ಸ್ಟ್ ಲೆವೆಲ್ ಭಾರಿ ಆಗಿದೆ. ನಂಗೆ ನಿಜವಾಗ್ಲೂ ಇವತ್ತು ತುಂಬ ಖುಷಿ ಆಯಿತು. ಈ ಡೇ ಇಲ್ಲಿಗೆ ಎಂಡ್ ಮಾಡ್ತೀನಿ ಅನ್ಕೋತೀನಿ, ಯಾಕಂದರೆ ನಾಳೆನೇ ದೇವಸ್ಥಾನಕ್ಕೆ ಹೋಗೋಕ್ಕಾಗೋದು, ಇವತ್ತಾಗಿಲ್ಲ. ನೋಡೋಣ, ಆಗೋದಲ್ಲ ಒಳ್ಳೇದಕ್ಕೆ. ಇಂಥ ಜಾಗದಲ್ಲಿ ನಮಗೆ ಜಾಗ ಸಿಕ್ಕಿರೋದು ತುಂಬ ಖುಷಿ ನನಗೆ ಬೈದೇವೆ, ಯಾಕಂದರೆ ಇಂಥ ಜಾಗದಲ್ಲಿ ಆಲ್ಮೋಸ್ಟ್ ಸಿಗಲ್ಲ. ಸಿಕ್ಕಿರೋದು ಖುಷಿ. ಬನ್ನಿ ತೋರಿಸ್ತೀನಿ ಹೇಗಿದೆ ಜಾಗ ಅಂದ್ಬಿಟ್ಟು. ನೋಡೋಕ್ಕಂದ್ರೆ ನಿಜವಾಗೂ ಚೆನ್ನಾಗಿದೆ. ವ್ಯೂ ನೋಡಿ ಹೇಗಿದೆ, ಹಾಗೆ ಭಾರಿಯಾಗಿ ಹಾಗೆ ನೀರಲ್ಲಿ ಆಟ ಆಡ್ಕೊಂಡು ಹೋಗ್ಬೋದು. ಸರಿ, ನಾನು ನಿಮಗೆ ರೂಮಲ್ಲಿ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ. ವೆದರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದೇ ಇವಾಗ ನಾವು ಸ್ಟೆಂಟ್ ಆಗ್ತಾರೋ ರೂಮು. ಆಚೆಯಿಂದ ತೋರ್ಸೋಣ ಅಂದರೆ ಮಳೆ ಬರ್ತಾ ಇದೆ. ನೋಡಿ ಹೆಂಗಿದೆ ವೆದರು. ಆ ಕಡೆ ಇನ್ನೊಂದು ಸ್ವಲ್ಪ ದೂರ ಹೋದರೆ ಅಲೆಗಳ ಸೌಂಡು, ಆ ನೀರು ಸೌಂಡ್ ಕ್ಲೀನಾಗಿ ಕೇಳಿಸ್ತಾ ಇದೆ. ಇವಾಗ ಸದ್ಯಕ್ಕೆ ಚಿಕ್ಕ ರೂಮೇ, ಬಟ್ ಓಕೆ. 800 ರುಪೀಸ್ ಇಲ್ಲಿ ವರ್ತಾಗಿದೆ ನನಗೆ ಗೊತ್ತಿರೋ ಮಟ್ಟಿಗೆ. ರೆಸ್ಟ್ ರೂಮ್, ವೆಸ್ಟರ್ನ್ ಟಾಯ್ಲೆಟ್ ಇದೆ, ಒಂದು ಚಿಕ್ಕ ಕಿಚನ್ ಥರ ಕೊಟ್ಟಿದ್ದಾರೆ. ಏನಾದರೂ ಮಾಡ್ಕೊಬೋದು ಅಂದ್ಕೊಂಡಿದ್ದೀನಿ. ನೋಡೋಣ, ಏನಾದರೂ ಮಾಡ್ಕೊಳಕ್ಕೆ ಚಾನ್ಸ್ ಸಿಕ್ಕಿದ್ರೆ ಮಾಡೋಣ. ನೈಸ್. ತುಂಬ ಹೊತ್ತು ನಿದ್ದೆ ಮಾಡಿಬಿಟ್ಟಿದ್ವಿ, ಇವಾಗ ಎದ್ವಿ. ನೋಡ್ಬೋದು ಟೈಮ್ ನೋಡಿದ್ರೆ ನಾನು 3 ಗಂಟೆಗೇನೋ ಮಲಗಿದ್ದು, 3:55 50-55 ಮಲಗಿದ್ದು. ಇವಾಗ 9:55, 10 ಗಂಟೆ ಆಗಿದೆ. ಅಣ್ಣ ಬಂದ್ಬಿಟ್ಟು ಊಟ ತಂದಿದ್ದೀನಿ ನಿಮಗೋಸ್ಕರ, ಬಂದು ತಿನ್ನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವಾಗ ಹೊರಟಿದ್ದೀವಿ ಊಟ ತಿನ್ನೋಕ್ಕೆ. ನಾನು ಸಂಕೇತ ರೆಡಿಯಾಗವನೆ. ನನ್ನ ಔಟ್ಫುಟ್ಟು ಅರ್ಧಂಬರ್ಧ ಇದೆ. ಆಚೆ ನೋಡಿದ್ರೆ ಫುಲ್ ಚಳಿ ಇದೆಯಾ ಮಚ್ಚ? ಇಲ್ಲ ಅಲ್ಲ, ಡೋರ್ ಲಾಕ್ ಹಾಕ್ಕೊಂಡು ಪಕ್ಕದಲ್ಲೇ ಅಣ್ಣ ಅವ್ರು ಇರೋದು. ಅಲ್ಲಿ ಹೋಗೋಣ ಬನ್ನಿ. ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ. ಚಪ್ಪಲಿ ಅಂತ ಬಿಡೋ ಇಲ್ಲೇ ಕಣೆ. ಇವಾಗ ನೋಡಿದ್ರೆ ರೂಮಿಗೆ ಬಂದ್ಬಿಟ್ಟು ಟೈಮ್ ಬಂದ್ಬಿಟ್ಟು 1 ಗಂಟೆ ಆಗಿದೆ. ಇಷ್ಟೊತ್ತು ಅಣ್ಣ ಹತ್ರ ಮಾತಾಡ್ತಾ ಇದ್ವಿ. ನಾನು ಸಂಖ್ಯೆ ಬಂದ್ಬಿಟ್ಟು ತಿಂತಾ ಇದ್ದೀವಿ. ನನಗೆ ಫಿಶ್ ಮೀಲ್ಸು, ಅವನಿಗೆ ವೆಜ್ ಮೀಲ್ಸು, ಇಬ್ಬರು ತಿಂತಾ ಇದ್ದೀವಿ. ತಿಂದ್ಬಿಟ್ಟು ನಿದ್ದೆ ಮಾಡ್ತೀವಿ. ನಾಳೆ ಬೆಳಿಗ್ಗೆ ಸಿಗೋಣ. ಬಾಯ್ ಬಾಯ್.